ಬ್ರೇಕ್ ಮುನ್ನ ನಾವು ಬಾಗಲಕೋಟೆ ಸುದ್ದಿ ನೋಡಿದ್ವಿ, ಅಷ್ಟೇ ಅಲ್ಲ ವಿಜಯಪುರ ಸುದ್ದಿ ನೋಡಿದ್ವಿ. ಈಗ ಯಾದಗಿರಿ ಸುದ್ದಿಗೆ ಬರೋಣಂತೆ. PSI ಪರಶುರಾಮ ಸಾವಿನ ತನಿಖೆ ಏನಿದೆ ಅದು ಬಹಳ ಚುರುಕಾಗಿದೆ. CID ಬಹಳ ಚುರುಕಾಗಿ ತನಿಖೆಯನ್ನ ಮಾಡ್ತಾ ಇದೆ. CID ಅಧಿಕಾರಿಗಳ ಟೀಮ್ ಏನಿದೆ ಅದು ಯಾದಗಿರಿಗೆ ಆಗಮಿಸಿದೆ. PSI ಪರಶುರಾಮ್ ಸಾವಿನ ತನಿಖೆಯನ್ನ CID ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ. ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಪೊಲೀಸರಿಂದ ಸಂಪೂರ್ಣ ಮಾಹಿತಿಯನ್ನ ಅಧಿಕಾರಿಗಳು ಪಡೆದುಕೊಂಡ್ರು. ಪರಶುರಾಮ್ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ CID ಅಧಿಕಾರಿಗಳು. ಯಾದಗಿರಿ ನಗರ ಠಾಣೆಯ ಪೊಲೀಸರನ್ನ ಕರೆಯಿಸಿ CID ವಿಚಾರಣೆಯನ್ನ ಮಾಡ್ತಾ ಇದೆ. ಏನಾಯ್ತು ಆರಂಭದಿಂದಲೂ ಇಲ್ಲಿಯವರೆಗೂ ಏನೆಲ್ಲ ಆಯ್ತು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಪೊಲೀಸರಿಂದ CID ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. PSI ಪರಶುರಾಮ ಬಗ್ಗೆ ಮಾಹಿತಿ ಕಲೆ ಹಾಕೋದಲ್ಲ, ಈ ಒಂದು ಪ್ರಕರಣವನ್ನ ತಾರ್ಕಿಕ ಅಂತ್ಯ ಸಿಗೋವರೆಗೂ ಕೂಡ ಜಾಲಾಡ್ತಾ ಇದ್ದಾರೆ. ಯಾದಗಿರಿ ASP ಧರಣೇಶ್, DYSP ಅರುಣ್ ಕುಮಾರ್, DYSP ಜಾವೀದ್ ಇನಾಮ್ದಾರ್ ರಿಂದ ಮಾಹಿತಿಯನ್ನ ಪಡೆದಿದ್ದಾರೆ CID ಅಧಿಕಾರಿಗಳು. ಈ ಪ್ರಕರಣ ಈಗಾಗಲೇ CIDಗೆ ವರ್ಗಾವಣೆ ಆಗಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಯಾದಗಿರಿಗೆ ಬಂದಿದ್ದಾರೆ. ಪೊಲೀಸರಿಂದ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಜೊತೆಗೆ ಅಧಿಕಾರಿಗಳು ಮೊದಲಿಗೆ ಮಾಡುವಂತಹ ಕೆಲಸ ಪರಶುರಾಮನ ಮೊಬೈಲ್ ಅನ್ನ ಪಡೆದುಕೊಳ್ಳೋದು. ಆ ಕೆಲಸ ಆಗಿದೆ. ಮೊಬೈಲ್ ನಲ್ಲಿ ಪರಶುರಾಮ್ ಯಾರ್ಯಾರ ಜೊತೆ ಮಾತಾಡ್ದ, ಈಗ ಕುಟುಂಬಸ್ಥರು ಏನು ಆರೋಪ ಮಾಡ್ತಿದ್ದಾರೆ ಶಾಸಕ ಹಾಗೂ ಶಾಸಕರ ಪುತ್ರನ ಮೇಲೆ, ಅದು ನಿಜಾನ? ಶಾಸಕರಿಂದ ಕರೆ ಬಂತ, ಪುತ್ರನಿಂದ ಕಾಲ್ ಬಂದಂತ ಸಂದರ್ಭದಲ್ಲಿ ಎಷ್ಟು ನಿಮಿಷ ಮಾತಾಡಿದ್ರು, ಏನು ಮಾತನಾಡಿದ್ರು, ಎಲ್ಲ ಸಮಗ್ರವಾದ ಮಾಹಿತಿಯನ್ನ CID ಅಧಿಕಾರಿಗಳು ಕಲೆ ಹಾಕ್ತಾರೆ. ಇದಿಷ್ಟೇ ಅಲ್ಲದೆ PSI ಪರಶುರಾಮ್ ಸಾವಿನ ಕೇಸ್ ಬೆನ್ನಲ್ಲೇ ಶಾಸಕರಿಗೆ CM ತರಾಟೆ ತೆಗೆದುಕೊಂಡಿದ್ದಾರೆ. ಸಹಜವಾಗಿ ನಿನ್ನೆ ಶಾಸಕ ಚೆನ್ನಾರೆಡ್ಡಿಗೆ CM ಸಿದ್ದರಾಮಯ್ಯ ತರಾಟೆ ತೆಗೆದುಕೊಂಡಿದ್ದಾರೆ. CM ನಿವಾಸಕ್ಕೆ ಬಂದಿದ್ರು ಶಾಸಕ ಚೆನ್ನಾರೆಡ್ಡಿ. ಅವರ ವಿರುದ್ಧ CM ಸಿದ್ದರಾಮಯ್ಯ ಹರಿಹಾಯ್ದು. ಒಂದು ಕಡೆ ಮೂಡ ಹಗರಣ, ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಹಗರಣ, ಸರ್ಕಾರಕ್ಕೆ ಕಂಟಕಗಳು ಶುರುವಾಗಿದೆ. ಅದರ ಬೆನ್ನಲ್ಲೇ ಗಾಯದ ಮೇಲೆ ಬರೆ ಎಳೆದಂತೆ ಇದೊಂದು ವಿಚಾರ ಈಗ ಸರ್ಕಾರಕ್ಕೆ ಕಂಟಕವಾಗ್ತಾ ಇದೆ. ಚೆನ್ನಾರೆಡ್ಡಿ ಮೀಟ್ ಆಗಕ್ಕೆ ಬಂದಿದ್ರು CM ಸಿದ್ದರಾಮಯ್ಯ ಅವರನ್ನ. ಈ ಸಂದರ್ಭದಲ್ಲಿ ಶಾಸಕರನ್ನ CM ಸಿದ್ದರಾಮಯ್ಯ ತರಾಟೆ ತೆಗೆದುಕೊಂಡಿದ್ದಾರೆ. PSI ಪರಶುರಾಮ್ ಅನುಮಾನಾಸ್ಪದ ಸಾವಿನ ನಂತರದಲ್ಲಿ ಅವರ ಪತ್ನಿ ಶ್ವೇತಾ ಬಹಳಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಶಾಸಕ ಚೆನ್ನಾರೆಡ್ಡಿ ಮತ್ತು ಆತನ ಪುತ್ರನ ಮೇಲೆ. ನಿಮ್ಮ ಪುತ್ರನ ಹೆಸರು ಯಾವ ಕಾರಣಕ್ಕಾಗಿ ಬಂತು ಅಂತ CM ಪ್ರಶ್ನೆ ಮಾಡಿದ್ರು ಅನ್ನುವಂತ ಮಾಹಿತಿ ಇದೆ. ಹರಿಹಾಯ್ದ್ರು ಅನ್ನುವಂತ ಮಾಹಿತಿ ಇದೆ. ಜಾತಿ ನಿಂದನೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಶ್ವೇತಾ ಮಾಡಿದ್ರು. 35 ಲಕ್ಷ ರೂಪಾಯಿ ಯಾದಗಿರಿ ಪೊಲೀಸ್ ಠಾಣೆಯಲ್ಲಿ ನನ್ನ ಗಂಡ ಉಳಿದುಕೊಳ್ಳೋದಕ್ಕೆ, ಅಲ್ಲೇ ಮುಂದುವರಿಯೋದಕ್ಕೆ 35 ಲಕ್ಷ ರೂಪಾಯಿ ಕೇಳಿದ್ರು. ಬೇಡ ಸಾರ್ ಅಂತ ನಾವು ಕೇಳಿಕೊಂಡ್ರು ಕೂಡ ಕನಿಕರ ಬರಲಿಲ್ಲ ಅವರಿಗೆ, ಶಾಸಕರಿಗೆ. ಹೀಗಾಗಿ ನನ್ನ ಗಂಡ ಹೃದಯಾಘಾತದಿಂದ ಮೃತಪಟ್ಟರು, ಇದಕ್ಕೆಲ್ಲ ಕಾರಣ ಶಾಸಕರೇ, ಅವರನ್ನ ಅರೆಸ್ಟ್ ಮಾಡಬೇಕು, ಜೈಲಿಗೆ ಹಾಕಬೇಕು, ಇದನ್ನ ನಾನು, ನನ್ನ ಮಗ, ನಮ್ಮ ಕುಟುಂಬಸ್ಥರು ಎಲ್ಲರೂ ನೋಡ್ಬೇಕು ಅಂತ ಗುಳಾಡ್ತಾ ಇದ್ರು ಮೃತಪಟ್ಟಿರುವಂತಹ PSI ಪರಶುರಾಮ್ ಅವರ ಪತ್ನಿಯ ಆರೋಪಗಳಿವೆ. ಎಸ್, ಸಿದ್ದರಾಮಯ್ಯ ಅದಕ್ಕಾಗಿ ಇವತ್ತು ಶಾಸಕರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾರೆ. CM ಸಿದ್ದರಾಮಯ್ಯನವರ ಕೋಪ ತಾಪವನ್ನ ಕಂಡಂತಹ ಶಾಸಕ ಚೆನ್ನಾರೆಡ್ಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈಗ ಶಾಸಕರ ಭವನದಿಂದಲೂ ಕೂಡ ಎಸ್ಕೇಪ್ ಆಗ್ತಾರೆ. ಬೆಳಗ್ಗೆಯಿಂದಲೂ ಕೂಡ ಶಾಸಕರ ಭವನದಲ್ಲೇ ಇದ್ರು ಚೆನ್ನಾರೆಡ್ಡಿ. ಮಾಧ್ಯಮದವರು ಕೂಡ ಹೊರಗಡೆ ಕಾಯ್ತಾ ಇದ್ರು ಅವ್ರಿಗಾಗಿ. ಏನಾದ್ರೂ ಹೇಳ್ತಾರಾ ಈ ಪ್ರಕರಣದ ಬಗ್ಗೆ, ಅವ್ರ ಮೇಲೆ ಬಂದಂತಹ ಗಂಭೀರ ಆರೋಪದ ಬಗ್ಗೆ ಏನಾದ್ರೂ ಹೇಳ್ತಾರಾ ಅಂತ. ಆದರೆ ಅವರು ಅಲ್ಲಿಂದಲೇ ಎಸ್ಕೇಪ್ ಆಗಿದ್ದಾರೆ. ಇವತ್ತು ಬೆಳಗ್ಗೆ ಶಾಸಕರ ಭವನದಲ್ಲೇ ಇದ್ದಂತಹ ಶಾಸಕ ಚೆನ್ನಾರೆಡ್ಡಿ ಈಗ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ. ನಿನ್ನೆ ಪಾದಯಾತ್ರೆಯ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈಗಾಗಲೇ ಅನೇಕ ಕಂಟಕಗಳು ಸರ್ಕಾರಕ್ಕೆ ಅಡ್ಡದಾರಿ ಆಗಿದೆ. ಇದರ ಜೊತೆಗೆ ಈಗ ಮತ್ತೊಂದು ವಿಚಾರ, ನಿಮ್ಮ ಶಾಸಕರಿಗೆ ಹಣ ಕೊಡೋಕೆ ಆಗ್ಲಿಲ್ಲ ಅಂತಾನೆ ಆ PSI ಮೃತಪಟ್ರು ಅನ್ನುವಂತ ರೀತಿಯಲ್ಲಿ HD ಕುಮಾರಸ್ವಾಮಿ ಬಹಳಷ್ಟು ಸರ್ಕಾರದ ಮೇಲೆ ಗಂಭೀರ ಆರೋಪ ಮಾಡಿದ್ರು. ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್, ಲೈವ್ ನಲ್ಲಿದ್ದಾರೆ. ಪರಶುರಾಮ್, PSI ಅವರ ಮೊಬೈಲ್ ಏನೋ ತೆಗೆದುಕೊಂಡಾರಂತೆ ಅಧಿಕಾರಿಗಳೀಗ, ಇದರಿಂದ ಏನಾದ್ರೂ ಹೊರಗೆ ಬರ್ತಂತ ಅನ್ಸುತ್ತೇನ್ರಿ? ಜೊತೆಗೆ ಪರಶುರಾಮ್, ಆ ಪ್ರಶ್ನೆಗೆ ಉತ್ತರ ಪಡೆದುಕೊಡ್ತೀವಿ. ಆದರೆ ಪರಶುರಾಮ್ ಏನ್ PSI ಅನುಮಾನಾಸ್ಪದವಾಗಿ ಸತ್ರಲ್ಲ, ಅವ್ರ ಪತ್ನಿ ಹೆಂಗಿದಾರ್ರಿ, ಅವ್ರ ಆರೋಗ್ಯ ಹೆಂಗೈತಿ? ಈ ಒಂದು ದೊಡ್ಡ ಶಾಕ್ನಿಂದ ಅವ್ರು ಹೊರಗೆ ಬರೋದು ಬಹಳ ಕಷ್ಟ. ಆದರೂ ಕೂಡ ಈಗ ಅವ್ರ ಕಂಡೀಷನ್ ಹೆಂಗೈತ್ರಿ? ಅವ್ರನ್ನ ಮಾತನಾಡ್ಸಿದ್ರಿ, ಏನ್ ಹೇಳ್ತಾರ ಅವರು? ಪ್ರಗತಿ ಏನು
ಯಾದಗಿರಿ PS ಆಗಿರ್ತಕ್ಕಂಥ ಪರಶುರಾಮ್ ಅವರ ಒಂದು ನಿಗೂಢ ಸಾವು ಈಗ ಸಾಕಷ್ಟು ಕೂಡ ರಾಜ್ಯದಲ್ಲಿ ಸಂಚಲನವನ್ನು ಕೂಡ ಮೂಡಿಸಿರ್ತಕ್ಕಂಥದ್ದು. ಯಾಕಂದ್ರೆ ಯಾದಗಿರಿ ನಗರ ಠಾಣೆಯಿಂದ 2 ದಿನದ ಹಿಂದೆ ಅಷ್ಟೇ ಏನು ಸೈಬರ್ ಕ್ರೈಮ್ಗೆ ಟ್ರಾನ್ಸ್ಫರ್ ಆಗಿದ್ರು. ಈ ಒಂದು ಕೇಸ್ ಕೂಡ ಸಾಕಷ್ಟು ಸಂಚಲನ ಮೂಡಿಸಿರ್ತಕ್ಕಂಥದ್ದು. PSI ಪರಶುರಾಮ್ ಅವರು ಏನು PSI ಪರಶುರಾಮ್ ಅವರು ಯಾದಗಿರಿ ನಗರ ಠಾಣೆಯಲ್ಲಿ ಸಾಕಷ್ಟು ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ರು. ಅಂತ ಒಂದು PSI ದಿಢೀರ್ನಾಗಿ ಸೈಬರ್ ಕ್ರೈಮ್ಗೆ ವರ್ಗಾವಣೆ ಆಗಿರೋದ್ರಿಂದ ಸಾಕಷ್ಟು ಮಾನಸಿಕವಾಗಿ ಕೂಡ ಆತ ನೊಂದಿದ್ದ. ಯಾಕಂದ್ರೆ ಸಾಕಷ್ಟು ಬಡತನದಿಂದ ಬಂದಿರತಕ್ಕಂತ ಆತ ಈಗ ಒಂದು ಪೋಸ್ಟಿಂಗ್ ಆಗಿ ಹಣವನ್ನು ಹೊಂದಿಸಲು ಸಹ ಸಾಧ್ಯವಾಗದಂತ ಪರಿಸ್ಥಿತಿ ಬಂದಿತ್ತು. ಹಾಗಾಗಿ ಏನು ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹಾಗೂ ಆತನ ಪುತ್ರ ಪಂಪನಗೌಡ ಅವರು ದುಡ್ಡಿಗಾಗಿ ಸಾಕಷ್ಟು ಕೂಡ ಆತನಿಗೆ ಕಿರುಕುಳವನ್ನು ನೀಡಿದ್ರು ಎಂಬ ಆರೋಪವನ್ನು ಆತನ ಪತ್ನಿ ಶ್ವೇತಾ ಅವರು ಮಾಡಿದ್ರು. ಈಗ ಆತನ ಪತ್ನಿಯಾಗಿರ್ತಕ್ಕಂಥ ಶ್ವೇತಾ ಅವರು ರಾಯಚೂರಲ್ಲಿ ಇರ್ತಕ್ಕಂಥದ್ದು. ಅವರೀಗ 8 ತಿಂಗಳ ತುಂಬು ಗರ್ಭಿಣಿಯಾಗಿರ್ತಕ್ಕಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ಶ್ವೇತಾ ಅವರಿಗೆ ಒಂದು ತುಂಬಲಾರದ ಒಂದು ನಷ್ಟವನ್ನಾಗಿರ್ತಕ್ಕಂಥ ಸಾಕಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಅವರಿಗೆ ಎತ್ತ ಗತಿ ಬಂದಿದ್ದಂತೆ ಹೊಟ್ಟೆಯಲ್ಲಿ 8 ತಿಂಗಳ ಗರ್ಭಿಣಿಯ ಮಗು ಇರ್ತಕ್ಕಂಥದ್ದು, ಕೈಯಲ್ಲಿ 2 ವರ್ಷದ ಮಗು ಇರ್ತಕ್ಕಂಥ. ಅಂದ್ರೆ ಈ ರೀತಿಯಾಗಿ ಅಂದ್ರೆ PSI ಪರಶುರಾಮ್ ಅವರ ಸಾವಿನಿಂದ ಪತ್ನಿ ಶ್ವೇತಾ ಅವರು ಸಾಕಷ್ಟು ಕೂಡ ನೊಂದುಕೊಂಡಿದ್ದಾರೆ. ಈ ಒಂದು ಸಂಕಷ್ಟದಿಂದ ಹೊರಬರಲು ಆ ಒಂದು ತಾಯಿ ಪಡಬಾರದ ಕಷ್ಟವನ್ನು ಕೊಡಬೇಕಂತ ಪರಿಸ್ಥಿತಿ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಈ ಒಂದು ಸಾವಿಗೆ ನೇರವಾಗಿ ಶಾಸಕ ಚೆನ್ನಾರೆಡ್ಡಿ ಹಾಗೂ ಆತನ ಪುತ್ರ ಪಂಪನಗೌಡ ಕಾರಣ ಎಂಬುದು ನೇರವಾಗಿ PSI ಪತ್ನಿ ಶ್ವೇತಾ ಅವರು ಆರೋಪ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ತನಿಖೆಯನ್ನು ಅಂದ್ರೆ ಸರ್ಕಾರ ಕೂಡ PSI ಪರಶುರಾಮ್ ಅವರ ಸಾವಿನ ತನಿಖೆಯನ್ನು ಈಗ CID ಗೆ ವಹಿಸಿರ್ತಕ್ಕಂಥದ್ದು. CID ಅವರು ಕೂಡ ಸಾಕಷ್ಟು ರೀತಿಯಿಂದ ಇಂಚುಂಚು ಮಾಹಿತಿಯನ್ನು ಯಾದಗಿರಿ ನಗರ ಪೊಲೀಸರು ಹಾಗೂ ASP ಧರಣೀಶ್ ಅವರು ಹಾಗೆ DYSP ಗಳಾಗಿರ್ತಕ್ಕಂಥ ಅರುಣ್ ಕುಮಾರ್ ಜಾವೀದ್ ಇನಾಮ್ದ್ ಅವರ ಬಳಿ ಮಾಹಿತಿಯನ್ನು ಕೂಡ ಕಲೆಯಾಗಿರ್ತಕ್ಕಂಥದ್ದು. ಈ ಒಂದು PSI ಪರಶುರಾಮ್ ಅವರ ಕೊಲೆಗೆ ಯಾರು ಕಾರಣ ಎಂದು ಕೂಡ ಹೊರಬರಬೇಕಾಗಿದೆ. ಎಸ್ ಥ್ಯಾಂಕ್ ಯು ಪರಶುರಾಮ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.